ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಯಿತು ಅಂತ ನಾವು ಆಲ್ರೆಡಿ 5 ಡೇಸಿಂದನೂ ಕೂಡ ಇಲ್ಲಿ ವಿಡಿಯೋ ಮಾಡಿ ಹಾಕ್ತಾ ಇದ್ದೀವಿ. ಕೆಲವೊಂದು ಫಲಾನುಭವಿಗಳು ಇಲ್ಲಿ ರಿಸೀವ್ ಕೂಡ ಮಾಡ್ಕೊಂಡಿದ್ದಾರೆ, ಜೊತೆಗೆ ಕಮೆಂಟ್ ಕೂಡ ಮಾಡಿದ್ದಾರೆ. ಇನ್ನು ಕೆಲವೊಬ್ಬರು ಅಂತ ಅಂದರೆ ಶಿವಮೊಗ್ಗ, ಮೈಸೂರು, ಮಂಡ್ಯ, ಹಾಸನ್ನು, ಸೊ ಈ ರೀತಿ ಎಲ್ಲ ಕಡೆ ಯಾರು ರಿಸೀವ್ ಮಾಡ್ಕೊಂಡಿಲ್ಲ, ಸೊ ಅಂಥವರು ತುಂಬ ಅಂದರೆ ತುಂಬಾ ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ನಮ್ಮ ಖಾತೆಗಳಿಗೆ ಇನ್ನೂ ಬಂದಿಲ್ಲ, ಸೊ ಏನಕ್ಕೆ ಬಂದಿಲ್ಲ, ಸೊ ಹಣ ಬಿಡುಗಡೆ ಆಗಿಲ್ಲ ಅಂತ ಇಲ್ಲಿ ಕಮೆಂಟನ್ನು ಮಾಡ್ತಾ ಇದ್ದೀರಾ. ಸೊ ಹಣ ಅಂತೂ ಕನ್ಫರ್ಮ್ ಆಗಿ 100ಗೆ 100% ಇಲ್ಲಿ ಬಿಡುಗಡೆ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ಏನಂತ ಅಂದರೆ ಇಲ್ಲಿ ಹಂತವಾಗಿ ಬಿಡುಗಡೆ ಮಾಡ್ತಿದ್ದಾರೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮಗೆ ಹಣ ಬಿಡುಗಡೆ ಆಗಿಲ್ಲ ಅಂತ ಡೌಟ್ ಬರುತ್ತೆ ಅಂತಲೇ ನಾನು ಹಣ ರಿಸೀವ್ ಮಾಡ್ಕೊಂಡಿರೋರು ಏನು ಕಮೆಂಟ್ ಮಾಡಿದ್ದಾರೆ ಆ ಒಂದು ಸ್ಕ್ರೀನ್ಶಾಟನ್ನು ಪ್ರತಿಯೊಂದನ್ನು ಕೂಡ ನಾನು ಕಮೆಂಟ್ ಸೆಕ್ಷನನ್ನು ಚೆಕ್ ಮಾಡಿಬಿಟ್ಟು ನಿಮಗೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಅದನ್ನು ಕೂಡ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಬಟ್ ಆದರೂ ಕೂಡ ಕೆಲವೊಬ್ರಿಗೆ ಏನಾಗ್ತಾ ಇದೆ, ಡೌಟ್ ಬರ್ತಾ ಇದೆ. ಇನ್ನು ಕೆಲವೊಬ್ರು ಹೇಳ್ತಿದ್ರಿ, ಸೊ ನಾವು 20ನೇ ಕಂತವರೆಗೂ ಅಷ್ಟೇ ಬಿಡುಗಡೆ ಆಗಿರುವಂಥದ್ದು, ನಮಗೆ 21, 22 ಬಿಡುಗಡೆ ಆಗಬೇಕಾಗಿದೆ, 21 ನಮಗೆ ಇನ್ನೂ ಕೂಡ ರಿಸೀವ್ ಮಾಡ್ಕೊಂಡಿಲ್ಲ ಅಂತ ಹೇಳ್ತಿದ್ರೆ. ಸೊ ಅಂಥವ್ರಿಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿ ತಿಳಿಸ್ಕೊಟ್ಟೆ ಅಲ್ವಾ. ಸೊ ನಿಮಗೆ ಈಗ ಮಂತಲ್ಲಿ 4,000 ಹಣವನ್ನು ರಿಸೀವ್ ಮಾಡ್ಕೊಳ್ಳುವಂತಹ ಚಾನ್ಸಸ್ ಕೂಡ ಇದೆ. ಮೊದಲನೇದಾಗಿ 21 ರಿಸೀವ್ ಮಾಡ್ಕೊಳ್ತೀರಾ, ಆ ನಂತರ 22 ರಿಸೀವ್ ಮಾಡ್ಕೊಳ್ತೀರಾ. ಡೋಂಟ್ ವರಿ, ಎಲ್ರಿಗೂ ಕೂಡ ಹಣ ಜಮಾ ಮಾಡೋದಾಗಿ ಸರ್ಕಾರದ ಕಡೆಯಿಂದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ವಿತ್ ಸ್ಕ್ರೀನ್ಶಾಟ್ ಸಮೇತ ತೋರಿಸ್ತಾ ಇದ್ದೀನಿ. ನಿಮಗೆ ಹಂಗೂ ಕೂಡ ಡೌಟ್ ಇತ್ತು ಅಂತ ಅಂದರೆ, ಸೊ ನಾವೇನಾದರೂ ಪದೇ ಹಾಕುವಂಥ ಸ್ಕ್ರೀನ್ಶಾಟನ್ನೇ ಹಾಕ್ಬೋದು ಅಂತ ಕೆಲವೊಬ್ರು ಅತಿ ಬುದ್ಧಿವಂತರು ಇದನ್ನು ಕೂಡ ಥಿಂಕ್ ಮಾಡ್ಬೋದು. ಸೊ ಹಾಗಾಗಿ ಹೇಳೋದೇನಂತ ಅಂದರೆ, ನಾವು ಇವತ್ತು ಒಂದು ವಿಡಿಯೋ ಹಾಕಿದ್ದೀವಿ ಅಂತ ಅಂದರೆ ನೆನ್ನೆ ಒಂದು ವಿಡಿಯೋನ ಹಾಕಿರ್ತೀವಿ ಅಲ್ವಾ. ಸೊ ಆ ಒಂದು ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನನ್ನು ನೀವು ಚೆಕ್ ಮಾಡಿ. ಅಂದರೆ ಆಲ್ಮೋಸ್ಟ್ ಒಂದು 50% ಹಣ ಬಂದಿಲ್ಲ ಅಂತ ಅಂದರೆ ಇನ್ನೂ ಉಳಿದಂಥವ್ರು ಹಣ ರಿಸೀವ್ ಆಗಿದೆ ಅಂತ ಕಮೆಂಟ್ ಕೂಡ ಮಾಡಿರ್ತಾರೆ. ಸೊ ಅಲ್ಲಿ ನೀವು ಕಮೆಂಟ್ಗಳನ್ನು ನೋಡಿದ್ರೇ ನಿಮಗೇನೆ ಕ್ಲಾರಿಟಿ ಸಿಕ್ಕೋಗ್ಬಿಡುತ್ತೆ. ಸೊ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ. ಅದಕ್ಕೋಸ್ಕರನೇ ನಾನು ಫಲಾನುಭವಿಗಳಿಗೆ ಹೇಳ್ತಾ ಇದ್ದೀನಿ, ಹಣವನ್ನೇ ರಿಸೀವ್ ಮಾಡ್ಕೊಂಡಿರೋರು ಏನು ಮಾಡಿ, ಮಿಸ್ ಮಾಡದೆ ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು ಅಂತ ತಿಳಿಸ್ಕೊಡಿ ಅಂತ ಹೇಳೋದಕ್ಕೆ ಕೇಳಿದ್ದೀನಿ. ಸೊ ಅಂಥವ್ರನ್ನೂ ಕೂಡ ಕೆಲವೊಬ್ಬರು ಏನು ಮಾಡಿದ್ದಾರೆ, ಕಮೆಂಟಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಇಂಥದ್ದು ನಾವು ರಿಸೀವ್ ಮಾಡ್ಕೊಂಡ್ವಿ ಅಂತ ಕಮೆಂಟ್ ಮಾಡಿದ್ದಾರೆ. ಇನ್ನು ಕೆಲವೊಬ್ಬರು ಸೊ ಹಣ ಬಂತು ಅಷ್ಟ ಅಂತ ಮಾತ್ರ ಮಾಡ್ತಿರೋವಂಥದ್ದು. ಸೊ ಕೆಲವೊಬ್ಬರಿಗೆ ಡೌಟು ಇನ್ನೂ ಕೂಡ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ. ಸೊ ಮೊನ್ನೆ ಸಂಜೆಯಿಂದ 2ನೇ ಹಂತದಲ್ಲಿ ಬಿಡುಗಡೆ ಮಾಡಿರುವಂಥದ್ದು. ಸೊ ನಿನ್ನೆ ಒಂದೇ ದಿನ ಇಲ್ಲಿ 2ನೇ ಹಂತದಲ್ಲಿ ಬಿಡುಗಡೆ ಮಾಡೋದಕ್ಕೆ ಸ್ಟಾರ್ಟ್ ಆಗಿ ಒಂದು ದಿನ ಆಗಿದೆ ಅಷ್ಟೇ. ಸೊ ಆಲ್ಮೋಸ್ಟ್ ಇವಾಗ ಮೊದಲನೇ ಹಂತದಲ್ಲಿ 40% ಫಲಾನುಭವಿಗಳು ರಿಸೀವನ್ನು ಮಾಡ್ಕೊಂಡಿದ್ದಾರೆ. ಸೊ ಇನ್ನು ಉಳಿದಂಥ ಅವ್ರಿಗೆ ಇನ್ನೂ ಉಳ್ಕೊಂಡಿರುವಂತಹ ಒಂದು 40% ಫಲಾನುಭವಿಗಳಿಗೆ ನಿನ್ನೆಯಿಂದ ಇನ್ನೂ ಕೂಡ ಜಮಾ ಆಗೋದಕ್ಕೆ ಶುರು ಆಗಿರುವಂಥದ್ದು. ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಿ. 3 ಹಂತದಲ್ಲಿ ಬಿಡುಗಡೆ ಮಾಡ್ತಿರೋದ್ರಿಂದ ಸ್ವಲ್ಪ ಸ್ಲೋ ಆಗಿ ಇಲ್ಲಿ ಬಿಡುಗಡೆ ಆಗ್ತಿರುತ್ತೆ ಹಣ. ಒಂದೇ ದಿನಕ್ಕೆ ಎಲ್ಲ ಫಲಾನುಭವಿಗಳಿಗೂ ಬರೋ ಹಾಗಿದ್ರೆ ಸೊ ಎಲ್ರಿಗೂ ಕೂಡ ಅವರು ಜಮಾ ಮಾಡಿಬಿಡೋರು. ಸೊ ಬರಲ್ಲ ಅನ್ನೋ ಒಂದು ಕಾರಣಕ್ಕೆ ಅಲ್ವಾ 3ನೇ ಹಂತದ ಅವ್ರಿಗೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ಶುರು ಮಾಡಿರುವಂಥದ್ದು. ನೀವು ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಿದ್ರೆ ಮಾತ್ರ ನಿಮಗೆ ಹಣ ಬಂದು ಜಮಾ ಆಗುವಂಥದ್ದು. ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಯಾವತ್ತಿದ್ರೂ ಹಣ ಬಂದು ಜಮಾ ಆಗೇ ಆಗುತ್ತೆ. ಸೊ ನಮಗೆ ಬಂದೇ ಇಲ್ಲ, ಯಾಕೆ ಬಂದಿಲ್ಲ, ಏನು ಕಾರಣಕ್ಕೆ ಬಂದಿಲ್ಲ, ನಮಗೆ ಬರುತ್ತೋ ಇಲ್ವೋ ಅಂತ ಸುಮ್ಮನೆ ಟೆನ್ಷನ್ ತಗೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಯಾವತ್ತಾದರೂ ಆಗಲಿ ಒಟ್ಟಿನಲ್ಲಿ ಹಣ ಬರುತ್ತೆ. ಏನಾದರೂ ನಿಮಗೆ ಹಣಗಳು ಪೆಂಡಿಂಗ್ ಉಳ್ಕೊಂಡಿದೆ, ಸೊ 2 ಅಥವಾ 3 ಕಂತುಗಳ ಹಣ ಬಂದಿಲ್ಲ ಅಂತ ಅಂದರೆ ನಿಮ್ಮ ಸ್ಟೇಟಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಯಾಕೆಂತಂದರೆ ಇವಾಗ ಸಮೀಕ್ಷೆ ಕೂಡ ನಡೆದಿರೋದ್ರಿಂದ ಕೆಲವೊಂದು ರೇಷನ್ ಕಾರ್ಡ್ಗಳು APLಗೂ ಕೂಡ ಕನ್ವರ್ಟ್ ಆಗಿದೆ. ಸೊ ಹಾಗಾಗಿ ಹೇಳ್ತಿರೋವಂಥದ್ದು ಸ್ವಲ್ಪ ನಿಮ್ಮ ಸ್ಟೇಟಸ್ ಚೆಕ್ ಮಾಡ್ಕೊಂಡು ಆ್ಯಕ್ಟಿವ್ ಇದೆಯಾ ಇನ್ಆ್ಯಕ್ಟಿವ್ ಆಗಿದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಆವಾಗ ನಿಮಗೆ ಕನ್ಫರ್ಮ್ ಆಗಿ ಒಂದು ಕ್ಲಾರಿಫಿಕೇಷನ್ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 2ನೇ ಹಂತದಲ್ಲಿ ಹಣ ಬಿಡುಗಡೆ ಆಗಿದೆ, ಬಂದು ಜಮಾ ಆಗುತ್ತೆ. ಸೊ ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಿ. ನಿನ್ನೆಯಿಂದ ಹಣ ಜಮಾ ಆಗೋದಕ್ಕೆ ಶುರು ಆಗಿರುವಂಥದ್ದು. ನೆಕ್ಸ್ಟು ಇನ್ನೊಂದು ಮಾಹಿತಿಯನ್ನು ಕೊಡಬೇಕು ಅಂತ ಅಂದರೆ, ಇಲ್ಲಿ ಅನ್ನಭಾಗ್ಯ ಯೋಜನೆಗೆ ಏನು 10 kg ಅಕ್ಕಿಯನ್ನು ಕೊಡ್ತಾ ಇದ್ರು ಅಲ್ವಾ, ಇನ್ನು ಮುಂದಕ್ಕೆ ನಿಮಗೆ 10 kg ಅಕ್ಕಿಯನ್ನು ಕೊಡೋದಿಲ್ಲ, ಕೇವಲ 5 kg ಅಕ್ಕಿಯನ್ನು ಕೊಡ್ತಾರೆ. ಇವಾಗ ಕೊಡುವಂತಹ 5 kg ಅಕ್ಕಿ ಬಂದುಬಿಟ್ಟು ಕೇಂದ್ರ ಸರ್ಕಾರದ ಕಡೆಯಿಂದ ಕೊಡುವಂಥದ್ದು. ರಾಜ್ಯ ಸರ್ಕಾರದ ಕಡೆಯಿಂದ ಏನು 5 kg ಅಕ್ಕಿಯನ್ನು ಕೊಡ್ತಿದ್ರು, ಸೊ ಅದನ್ನು ಸ್ಟಾಪ್ ಮಾಡಿಬಿಟ್ಟು ಇವಾಗ ಇಂದಿರಾ ಕಿಟ್ಟನ್ನು ನಿಮಗೆ ವಿತರಣೆ ಮಾಡ್ತಾರೆ ಅನ್ನೋದು ಸರ್ಕಾರದ ಕಡೆಯಿಂದ ನಿನ್ನೆ ನಡೆದಂತಹ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಇಂದಿರಾ ಕಿಟ್ಟಲ್ಲಿ ಏನೇನಿರುತ್ತೆ ಅಂತ ಅಂದರೆ 1 kg ತೊಗರಿಬೇಳೆ ಮತ್ತು ಎಣ್ಣೆ ಆಗಿರ್ಬೋದು, ಜೊತೆಗೆ ಸಕ್ಕರೆ, ಹೆಸರು ಕಾಳು 1 kg ಕೊಡ್ತಾರಂತೆ. ಆನಂತರ ಗೋಧಿ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಎಣ್ಣೆ, ಸಕ್ಕರೆ, ಹೆಸರು ಕಾಳು, ತೊಗರಿಬೇಳೆ, ಸೊ ಈ ರೀತಿಯಾದಂತಹ ವಸ್ತುಗಳನ್ನು ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ ಅಂತಲೇ ಹೇಳ್ಬೋದು. ಹಾಗೆಯೇ 1 kg ಉಪ್ಪನ್ನು ಕೂಡ ಕೊಡ್ತೀವಿ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನಿನ್ನೆ ನಡೆದಂತಹ ಒಂದು ಸಭೆಯಲ್ಲಿ ಕ್ಲಾರಿಟಿಯನ್ನು ಕೊಟ್ಬಿಟ್ಟು ಇನ್ನು ನೆಕ್ಸ್ಟ್ ಮಂತ್ ಏನು ವಿತರಣೆ ಮಾಡ್ತಾರೆ, ಸೊ ಅದರಲ್ಲಿ ಇಂದಿರಾ ಕಿಟ್ಟನ್ನು ನಾವು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಎಷ್ಟು ಜನಕ್ಕೆ ಎಷ್ಟೆಷ್ಟು ಸಿಗ್ಬೋದು ಅಂತ ಕೆಲವೊಬ್ಬರಿಗೆ ಡೌಟ್ ಬರ್ಬೋದು. ಸೊ ಏನು 3 ರಿಂದ 4 ಜನ ಇದ್ದರೆ ನಿಮಗೆ 1 kg ಆಗೋವಷ್ಟು ವಿತರಣೆ ಆಗುತ್ತೆ. ಒಂದು ವೇಳೆ ಏನಾದರೂ 4 ರಿಂದ 5 ಜನ ಇದ್ರಿ ಅಂತ ಅಂದರೆ 1.5 kg ಇರೋವಷ್ಟು ಒಂದು ಇಂದಿರಾ ಕಿಟ್ಟು ನಿಮ್ಮ ಫ್ಯಾಮಿಲಿಗೆ ವಿತರಣೆ ಆಗುತ್ತೆ ಅಂತ ಇಲ್ಲಿ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿರುವಂಥದ್ದು. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ
ಲೈಕ್ ಮಾಡಿ, ಜೊತೆಗೆ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬಾಯ್ ಬಾಯ್.